ಅಸಹಕಾರ ಚಳುವಳಿ ಇದು ಭಾರತದ ಸ್ವಾತಂತ್ರ್ಯ ಹೋರಾಟದ ಒಂದು ಮುಖ್ಯವಾದ ಚಳುವಳಿಯಾಗಿದೆ. ಗಾಂಧೀಜಿ ಬ್ರಿಟಿಷರ ವಿರುದ್ಧ 1920ರಲ್ಲಿ ಅಸಹಕಾರ ಚಳುವಳಿಗೆ ಕರೆ ಕೊಡ್ತಾರೆ. ಅವರ ಕರೆಯನ್ನು ಬೆಂಬಲಿಸಿ ಶಾಲಾ ಕಾಲೇಜುಗಳನ್ನು ವಿದ್ಯಾರ್ಥಿಗಳು ಬಹಿಷ್ಕರಿಸ್ತಾರೆ. ವಕೀಲರು ನ್ಯಾಯಾಲಯವನ್ನು ಬಹಿಷ್ಕರಿಸ್ತಾರೆ. ಭಾರತೀಯ ಗಣ್ಯರು ಬ್ರಿಟಿಷರು ನೀಡಿದ್ದ ಪುರಸ್ಕಾರಗಳನ್ನು ಹಿಂದಿರುಗಿಸ್ತಾರೆ. ಈ ಚಳುವಳಿಯನ್ನು ಬೆಂಬಲಿಸಿ ಮೋತಿಲಾಲ್ ನೆಹರು, ಸಿ.ಆರ್. ದಾಸ್ ತಮ್ಮ ವಕೀಲಿ ವೃತ್ತಿಯನ್ನು ತ್ಯಜಿಸ್ತಾರೆ. ಈ ಅವಧಿಯಲ್ಲಿ ಬ್ರಿಟನ್ ರಾಜಕುಮಾರನ ಭಾರತದ ಭೇಟಿಯನ್ನು ಕೂಡ ವಿರೋಧಿಸಲಾಗುತ್ತೆ. ರಾಜಕುಮಾರನ ಭೇಟಿಯ ವಿರುದ್ಧವಾಗಿ ದೇಶಾದ್ಯಂತ ಹಲವು ಹೋರಾಟಗಳು ನಡೆಯುತ್ತವೆ. ಅಸಹಕಾರ ಚಳುವಳಿಯ ಸ್ವರೂಪವನ್ನು ಮನಗಂಡ ಬ್ರಿಟಿಷ್ ಸರ್ಕಾರದಲ್ಲಿ ಆತಂಕದ ವಾತಾವರಣ ಉಂಟಾಗಿರುತ್ತೆ. ಇಂತಹ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಚೌರಾ ಚೌರಿ ಎಂಬಲ್ಲಿ ಸಾವಿರಾರು ಸ್ವತಂತ್ರ ಯೋಧರು ಚಳುವಳಿಯನ್ನು ಮಾಡ್ತಿರ್ತಾರೆ. 1922ರಲ್ಲಿ ಶಾಂತಿಯುತವಾಗಿ ಚಳುವಳಿ ನಡೆಯುತ್ತಿದ್ದ ಚಳುವಳಿಗಾರರ ಮೇಲೆ ಪೊಲೀಸರು ಹಲ್ಲೆ ಮಾಡ್ತಾರೆ. ಇದರಿಂದ ರೊಚ್ಚಿಗೆದ್ದ ಜನರು ಠಾಣೆಗೆ ನುಗ್ಗಲೆತ್ನಿಸ್ತಾರೆ. ಪೊಲೀಸರು ಆ ಚಳುವಳಿಗಾರರ ಮೇಲೆ ಗೋಲಿಬಾರ್ ನಡೆಸ್ತಾರೆ, ಅಂದರೆ ಶೂಟ್ ಮಾಡ್ತಾರೆ. ನಂತರ ಪೊಲೀಸರ ಬಳಿ ಇದ್ದ ಶಸ್ತ್ರಾಸ್ತ್ರಗಳು ಖಾಲಿಯಾಗುತ್ತೆ. ಈ ಒಂದು ಕಾರಣದಿಂದಾಗಿ ಪೊಲೀಸರು ಠಾಣೆಯೊಳಗೆ ಓಡೋಗ್ತಾರೆ. ಕೋಪಿತರಾದ ಚಳುವಳಿಗಾರರು ಪೊಲೀಸ್ ಠಾಣೆಗೆ ಬೆಂಕಿ ಹಚ್ತಾರೆ. ಇದರಿಂದ ಪೊಲೀಸ್ ಠಾಣೆ ಒಳಗಿದ್ದ 22 ಜನ ಪೊಲೀಸರು ಸಜೀವ ದಹನವಾಗ್ತಾರೆ. ಈ ಒಂದು ಘಟನೆಯನ್ನು ಇತಿಹಾಸದಲ್ಲಿ ಚೌರಿ ಚೌರಾ ಘಟನೆ ಅಂತೇಳಿ ಕರೆಯಲಾಗಿದೆ. ಈ ಘಟನೆ ನಡೆದ ನಂತರದಲ್ಲಿ ಗಾಂಧೀಜಿಯವರು ಚಳುವಳಿಗಾರರ ಹಿಂಸಾತ್ಮಕ ವರ್ತನೆಗಾಗಿ ವಿಷಾದವನ್ನು ವ್ಯಕ್ತಪಡಿಸಿ ಚಳುವಳಿಯನ್ನು ಹಿಂತೆಗೆದುಕೊಳ್ತಾರೆ. ಬ್ರಿಟಿಷ್ ಸರ್ಕಾರ ಈ ಹಿಂಸಾತ್ಮಕ ಘಟನೆಗೆ ಗಾಂಧೀಜಿಯವರನ್ನು ಹೊಣೆಗಾರರನ್ನಾಗಿಸುತ್ತೆ. ಸರ್ಕಾರವು ಅವರಿಗೆ 6 ವರ್ಷಗಳ ಕಾಲ ಸೆರೆಮನೆ ವಾಸವನ್ನು ಕೂಡ ವಿಧಿಸುತ್ತೆ. ಆದರೆ 1924ರಲ್ಲಿ ಅನಾರೋಗ್ಯದಿಂದ ಗಾಂಧೀಜಿಯವರನ್ನು ಸರ್ಕಾರವು ಬಿಡುಗಡೆಗೊಳಿಸುತ್ತೆ.